ಪಾರ್ಟ್ 2 ವಿಡಿಯೋ. ಏನಂತಂದರೆ ಭೀಮನ್ನ ಯಾವ ರೀತಿ ಸೆರೆ ಹಿಡಿದ್ರು, ಮತ್ತು ಭೀಮನ ಬಾಲ ಏನಕ್ಕೆ ತುಂಡಾಗಿದೆ, ಮತ್ತು ಇನ್ನೊಂದು ಆನೆಗೆ ಒಂದೇ ದಂತ ಏನಕ್ಕಿದೆ, ಮತ್ತು ಮೈಸೂರು ಝೂವಿಂದ ಅಭಿಮನ್ಯು ಝೂ ಅನ್ನೋ ಆನೆನ ಏನಕ್ಕೆ ತಂದರು, ಅದನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಎಲ್ಲದರದ ಮಾಹಿತಿಯನ್ನು ನಮ್ಮ ಭೀಮನ ಮಾವುತರಾದ ಗುಂಡಣ್ಣನವರು ಕೊಡ್ತಾರೆ. ಅವ್ರ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತೀವಿ ನಾವು. ಏನಕ್ಕಂದರೆ ಒಬ್ಬರು ಕೇಳಿದರು ಭೀಮನ ಸಂಪೂರ್ಣ ವಿವರ ಬೇಕು ಅಂತ, ಅದನ್ನು ನಾವು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಭೀಮ ಅವರ ಮಾವುತರ ಹತ್ರ ಹೋಗೋಣ ಬನ್ನಿ. ಮೈಸೂರಲ್ಲಿದ್ದರೆ 4 ಟ್ರಿಪ್ ಮಾಡಿಸ್ತೇವೆ, ಇಲ್ಲೇ ಆದರೆ 2 ಟೈಮ್ ಮಾಡಿಸ್ತೇವೆ. ಅಂದರೆ ಇಲ್ಲಿ 2 ಟೈಮ್ ಆದರೆ ಕಾಡು ಬಿಡ್ತೀವಲ್ಲ, ಅವಾಗ ಕೇಸರೆಲ್ಲ ಹಾಕ್ಬಿಡ್ತೀವಿ. ಎಲ್ಲ ಅವ್ರು ಇಲ್ಲೇ ಜೊತೆಲೇ ಇರ್ತಾರೆ, ಅವ್ರಿಗಿರೋ ಅಷ್ಟೇ ಇದೆ, ನಮಗೆಲ್ಲ ಬಿಡು. ಅದ್ರ ಜಾಗ ಅದಕ್ಕೆ ಗೊತ್ತಾಗುತ್ತೆ ಅನಿಸುತ್ತೆ, ಅದಲ್ಲಿಗೆ ಬಂತು. ಪಾಪ ದಂತ ಏನೇ ಅದು ಬೆಳಿತಾನೆ ಆ ಥರ ಒಂದೇ ಇರೋದು. ಇರಬೇಕು ಅನಿಸುತ್ತೆ. ಜನಗಳಿದ್ದಾಗ ಏನು ಗಾಬರಿ ಆಗಲ್ಲ ಅಲ್ವಾ? ಜನಗಳು ನೋಡಿದಷ್ಟು ಇನ್ನೂ ಒಳ್ಳೇದು. ಹೌದಾ? ಯಾಕಂದರೆ ಜನಗಳು ನೋಡೋದೇ ಇರ್ತಾವಲ್ಲ, ಅವಾಗ ಆನೆಗಳು ರಾಸ ಆಗಿಬಿಡ್ತವೆ. ಈ ಜನಗಳು ನೋಡಿದಾಗ ಅವಕ್ಕೆ ಖುಷಿ ಇರುತ್ತೆ. ಈಗ ನಿಮ್ಮದೇ ಸ್ಮೆಲ್ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ, ನಮ್ಮದು ಅದೇ ಇರುತ್ತೆ, ನಿಮ್ಮದೆಲ್ಲ ಬೇರೆ ಇರುತ್ತಲ್ಲ, ಅವಾಗ ಅವಕ್ಕೆ ಗೊತ್ತಾಗಿರುತ್ತೆ ಆನೆ. ಇಲ್ಲಿ ಟೋಟಲಾಗಿ ಎಷ್ಟೈತೆ ಅಣ್ಣ ಆನೆಗಳು? ಇಲ್ಲಿ 11 ಐತೆ. 11. ಅರ್ಜುನದ್ದು ಸ್ಮಾರಕ ಅಲ್ಲೇ ಮಾಡ್ತಾವ್ರ ಅಣ್ಣ, ಬಳ್ಳೆ. ಅಲ್ಲೊಂದು ಮಾಡ್ತಿದ್ದಾರೆ, ಈಗ ಇಲ್ಲೊಂದು 2 ಅಲ್ಲಿ ಮಾಡಿದ್ರೆ ಇಲ್ಲಿಗೆ. ಈಗ ಅದು ಇದು ಸಾಯ್ತಲ್ಲ, ಆ ಜಾಗ ಕೊಟ್ಟಿದ್ರೆ ಒಂದು ಇವಾಗ ಒಂದು ಮಾಡ್ತಾ ಇದ್ರೆ ಅಲ್ಲೇ. ಸಂತಣ್ಣವರು. ನೀವು ಅವ್ರ ಅಣ್ಣ ತಮ್ಮದಿರಾ? ಇಲ್ಲ, ನಾನು ಭಾವ ಆಗ್ಬೇಕಾದ್ರೆ. ಆ ಕಡೆ ಐತಲ್ಲ ಅಂಕಲ್, ಅದನ್ನ ಅವಾಗಲೇ ಇವಾಗ ಇಟ್ಕೊಂಡಿದ್ದ. ಅದು ಅದೇ ನಾವು ಅರ್ಜುನ ಸಾಯ್ತಲ್ಲ, ಆ ಟೈಮಲ್ಲಿ 2nd ಟ್ರಿಪ್ ಹೋಗಿದ್ದಲ್ಲ, ತಾರಾಮಟ್ಟಿನ ಅಂತ 5 ಹೆಸರು ಹಾಕಿದ್ದವರು. ನಾವು ಇಲ್ಲಿ ಪಾರ್ಕ್ ಅಂತ ಹಾಕಿದ್ದೀವಿ. ಹೌದಾ? ಅರ್ಜುನ ಸಾಯ್ತಿದ್ದಂದ್ರೆ ಅದನ್ನ ಇದಲ್ಲ, ಬೇರೆ ಆನೆ. ಅವರು ಹೇಳಿದ್ದು ಇದೆ ಅಂತ. ಇದ್ರ ಮೇಲೆ ಹೇಳಿದ್ರು. ಅಂಕಲ್ ನಿಮ್ಮ ಬಾಯಿ ತಿಳ್ಕೊಳ್ಳುತ್ತದೆ, ಹೇಳ್ದಂಗೆ ಕೇಳ್ತಲ್ಲ. ಹೇಳಬೇಕಲ್ಲ, ಈಗ ಹೊಸ ತಂದು ಕೂಡ ಹಾಕಿದ್ದೀವಿ ಅಲ್ಲಿ. ಈಗ ಅದು 3 ತಿಂಗಳು ಅಲ್ಲೇ ಜೈಲೆಲ್ಲ ಇರ್ತದೆ. ಎಲ್ಲಿ? ಅದು ಮೇಲ್ಗಡೆ ಐತೆ. ಇನ್ನು ಮುಂದೆ ಇದೇ ರೀತಿ ಕಿರಾನ ಮೇಲೆ ಮಡಗಿದ್ದೀವಿ, ಹೊಸ್ದಾಗಿ ಕಟ್ಟಿದ್ದೀವಿ. ಇದು ಹಳೇದಲ್ವಾ, ಮುರಿದಾಗೈತೆ, ಇದನ್ನ ಹಾಳು ಮಾಡ್ಬಿಡ್ತೀವಿ ಅಂತ ಅದಕ್ಕೆ ಹಾಕಿದ್ದೀವಿ. ಈಗ 3 ತಿಂಗಳು ಅಲ್ಲೇ ಒಳಗಡೆ ಬರುತ್ತೆ. ಹೌದಾ? ಅದಕ್ಕೆ ಆಹಾರ ಕೊಡ್ತೀವಿ, ಹೀಗೆ ಹೆಸರೆಲ್ಲ ಕೊಡ್ತೀವಿ. ಮತ್ತೆ ಇಲ್ಲ ಒಳಗಡೆ ಅದು ಆ ರೀತಿ ಇರುತ್ತೆ. ದುಡ್ಡಿ ಆ ಕಡೆ ಈ ಕಡೆ ಗಲಾಟೆ ಮಾಡುತ್ತೆ ಅದು. ಈಗ ಒಂದು 2-3 ದಿವಸ ಗಂಟೆ ಗಲಾಟೆ ಮಾಡ್ತದೆ, ಆಮೇಲೆ ಸಮಾಧಾನ. ಇವಾಗ ಸೈಲೆಂಟ್ ಆಗಿದೆ, 2 ವಾರ ಆಯಿತು ಸೈಲೆಂಟ್ ಆಗಿದೆ. ಫುಲ್ಲು ಸರೌಂಡ್ ಇದು ಎಲ್ಲಿ ತನಕ ಐತೆ ಅಂತ? ಇನ್ನು ಮುಂದೆ ಐತೆ. ಇದೆಲ್ಲ ಕಾಡು, ಇದು ಪೂರ್ತಿ ಆ ಕಡೆ ಎಲ್ಲ ಕಾಡೆ. ನಾಗರೊಳೆ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ಅದು ಅದ್ರ ಮರಿನೇ ಅಣ್ಣ, ಅದು ಚಿಕ್ಕದು. ಅದು ವರಲಕ್ಷ್ಮಿ ಮರಿಗಳು 2. ಎರಡೆಲ್ಲ ವರಲಕ್ಷ್ಮಿ ಮರಿಗಳು. ಅದು ಅದು ಇಲ್ಲಿಗೆ ಕೊಟ್ಟಿದ್ರು. ಅದು ಇಲ್ಲಿಗೆ ಕೊಟ್ಟರು. ಅಲ್ಲಿ ಮಾವುತ ಏನೋ ಅದಕ್ಕೆ ಬೇಡ ಅದಕ್ಕೆ ಈ ಕಡೆ ಕಳಿಸ್ತಾರೆ. ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಬೇರೆಯವ್ರು ಕೊಡಿ ಅಂತ. ಆಮೇಲೆ ಈ ಕಡೆ ಬಂತು. ಇಲ್ಲಿ ಆದರೆ ಎಲ್ಲ ಮಾಡೋರಲ್ವಾ, ಅದೇ ದುಡ್ಡಿಲ್ಲಿ ಹಾಕಿ ಪಳಗಿಸಿದ್ರು. ಇದು ಶ್ರೀಕಂಠ ಮಧ್ಯದಲ್ಲಿ ಐತಲ್ಲ ಅದು. ಅದು ಚಾಮುಂಡಿ. ಇದು ಭುವನೇಶ್ವರಿ. ಆಮೇಲೆ ಆ ಕಡೆ ಇರೋದು ಅಶೋಕ. ಇದು ನಿಮ್ಮ ಭೀಮ.
ಜನರಿಗಿದೆ ಫುಲ್ ಫೇವ್ರೇಟ್ ಈಗ ಅರ್ಜುನ ಅಂದ್ಬಿಟ್ಟು. ಇದನ್ನ ಜಾಸ್ತಿ ಭೀಮ. ನೆಕ್ಸ್ಟ್ ಅದಾದ ಅಭಿಮನ್ಯು. ಅಂಕಲ್ ಎಷ್ಟು ಕಂಡಿರಾ? ಈಗ ಇದು 5:30. ಅಲ್ಲ ನೀವು ನಾವು ಇಲ್ಲೇ? ಇಲ್ಲಿಲ್ಲ, ನಾವು ಈಗ ಆನೆಗೆ ರೇಸನ್ನೆಲ್ಲ ಕೊಟ್ಟಾದ್ಮೇಲೆ ತಗೊಂಡೋಗಿ ಅಲ್ಲಿಗೆ ಮನೆ ಹತ್ರ. ಹೌದಾ? ಮನೆ ಹತ್ರ ಕಟ್ಟಾಕ್ತೀವಿ. ಮನೆ ಹತ್ರ ಎಲ್ಲಿ ನಿಮ್ದು ಇಲ್ಲೇ? ಕ್ವಾರ್ಟರ್ಸ್ಗಳು ಐತಲ್ಲ ಅಲ್ಲಿ, ಅಲ್ಲಿ ಕಟ್ಟಾಕ್ತೀವಿ ಎಲ್ಲ. ಅವ್ರವ್ರ ಮನೆ ಹತ್ರ ಒಂದೊಂದು ಆನೆ ಮಾಮೂಲಿ ಗಾಡಿಲ ಅಥವಾ ಹಂಗೆ ಇಲ್ಲೇ ಕರ್ಕೊಂಡು ಹೋಗೋದು. ಇಲ್ಲೇ ಮನೆ ಮೇಲ್ಗಡೆ ಅಲ್ಲಿ ಕಾಣುತ್ತಲ್ಲ ಕ್ವಾರ್ಟರ್. ಇವೆಲ್ಲ ಕಾಡಿಗೆ ಬಿಡ್ತಾರೆ, ಅವೆಲ್ಲ ಕಾಡಿಗೆ ಬಿಡ್ತಾರೆ. ಮಾಡಿದ್ರಿ? ಅದೇ ಒಂದು ತಗೊಂಡು ಬಂದು ಇಲ್ಲಿ ಹಾಕಿದೀವಲ್ಲ ನಾವು. ಅದನ್ನೇ ಹೊಸ ಆನೆ. ದುಬ್ಬರೆ ಕೊಟ್ಟಿದ್ದೀವಿ. ಮಕ್ಕಳ ದುಬ್ಬರೆಗೆ ಗಂಡಾನೆ ಇಲ್ಲಿ ಬಂದಿದೆ. ಅದು ಕರಡಿ. ಕರಡಿ ಅಲ್ಲೇ ದುಬಾರಿಯಲ್ಲಿ ಗುಡ್ಡ ಎಲ್ಲ ಅಲ್ಲೇ ಸರ್. ಅಭಿಮನ್ಯು ಇನ್ನೂ ಎಷ್ಟು ಬರಲ್ಲ ಸರ್, ಮದದಲ್ಲಿ ಐತೆ. ಇನ್ನೆಷ್ಟು ಮಂತ್ ಅದು 3 ತಿಂಗಳಾಯ್ತದೆ. ಮದಲ್ಲಿ ಇಲ್ಲ ಇಲ್ಲ, ಆ ಕಡೆ ಮೇಲ್ಗಡೆ ಐತೆ ಅದು. ಅವ್ನು ಬಿಡಲ್ಲ ಅಭಿಮನ್ಯುಗೆ. ಇಲ್ಲಿ ಬರ್ತೇನೆ ಅಂದ್ರೆ ಇಲ್ಲಿ ಮದದಲ್ಲಿ ಇದ್ದಾನೆ ಸರ್. ಮದದಲ್ಲಿ ಇದ್ರೆ ಇವ ಎಲ್ಲ ಆನೆಗಳು ಇರ್ತವೆ. ಅದರಿಂದ ಅದು ಮದ ನಿಂತಿದ್ರೆ ಬೇಕಾದ್ರೆ ಇಲ್ಲಿ ತಗೊಂಡ್ಬರ್ಬೋದು. ಮದದಲ್ಲಿ ಇದ್ದಾನಲ್ಲ ಅದಕ್ಕೆ ಈಗ ಅಲ್ಲೇ ಅಭಿಮನ್ಯಲ್ಲ. ಈಗ ಇವೆಲ್ಲ ಇಲ್ಲೇ ಐತೆ. ಅವನು ಇವೆಲ್ಲ ಹೋಗ್ಬೇಕು, ಆಮೇಲೆ ಬಿಟ್ಕೊಂಡ್ಬರ್ತಾನೆ ಸರ್. ಕಡಲೆ ಹೊಡೆದು ಫೈಟ್ ತಿರ್ಗಾ ಬೆಳೀತದ ಬಾಲ? ಇಲ್ಲ, ಬಾಲ ಬೆಳೆಯಲ್ಲ ಸರ್. ಕೋರೆನೂ ಬೆಳೆಯಲ್ಲ. ಕೋರೆ ಬೆಳೀತದೆ. ಯಾವ ಪಾಟ್ ಕಟ್ಟಾದ್ರೆ ಆನಂದ ಬೆಳೆಯೋದಿಲ್ಲ. ಕೋರೆ ಬೆಳೀತದೆ, ಇದು ಬಾಲ ಬೆಳೆಯಲ್ಲ ಸರ್. ಕೋರೆ ಬೆಳೆಯುತ್ತೆ ಹೆಂಗಿದ್ರೆ ಬುಡ ಬೆಳೆಯುತ್ತೆ, ತುದಿ ಬೆಳೆಯಲ್ಲ ಅಲ್ಲ ಸರ್? ತುದಿನೂ ಬೆಳೀತದೆ ಸರ್. ಬೆಳೆಯುತ್ತಾ? ತುದಿ ನೆಲಕ್ಕೆಲ್ಲ ತಿವಿದು ಇದು ಬೆಳೀತಾ ಇರುತ್ತೆ. ಈಗ ನೋಡಿ, ಇದಕ್ಕೆ 3 ವರ್ಷದಿಂದ ಕಟ್ ಮಾಡಿದ್ದೀವಿ. ಇದಕ್ಕೆ ಅದು ಬೆಳೀತೈತೆ. ನೀವು ಮನೆಗೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಇದನ್ನ? ಇದು ನನ್ನ ಕೈ ಸಿಕ್ಕಿ ಸರ್ 5 ವರ್ಷ ಆಯ್ತು. 5 ವರ್ಷ. ಅದ್ರ ಮುಂಚೆ ಬೇರೆಯವರು ಇದ್ರು. ಮತ್ತೆ ಮನೆಯಲ್ಲಿ ಸಾಕಿದ್ದು ಕುಳಾರಾಮ ಅಂದ್ಬಿಟ್ಟು ಒಬ್ರು ಇದ್ದಾರೆ, ಅವ್ರು ದುಬ್ಬರಲ್ಲಿ ಇದ್ದಾರೆ. ಅದಕ್ಕೆ ಅವಾಗ ಚಿಕ್ಕ ಮರಿ 3 ತಿಂಗಳು ಮರಿ, ಅವಾಗ ಅವರು ಚಿಕ್ಕದಿಂದ ಅವರೇ ಕಳಿಸ್ತಿರೋದು. ಅದು ಇದು ಶ್ರೀಕಂಠ ಸರ್. ಅದು ಇದು ಸರ್ ಕಾಡನೆ ಮರಿ, ತಾಯಿ ತಿರೋದು ಸಿಕ್ಕಿದ್ದು. ಒಳಗಡೆ ಭೀಮನ್ ಕಟ್ಟೆ ಅಂತ ಐತೆ, ಅಲ್ಲಿ ಸಿಕ್ಕಿದ್ ಮರಿ ಇದನ್ನ. ಅವನು ಮತ್ತೆ ಫಾರೆಸ್ಟ್ ಭೀಮ ಸಿಕ್ಕಿದ್ದಂತೆ. ಇಲ್ಲ ಇಲ್ಲ, ಇಲ್ಲಿ ದುಬ್ಬರ ಇಲ್ಲ ಸರ್. ಇಲ್ಲಿ ಅಳ್ಳೂರು ಗೇಟ್ ಇದೆ, ಅಲ್ಲಿಂದ ಒಳಗಡೆ ಒಂದು ಭೀಮನ್ ಕಟ್ಟೆ ಐತೆ, ಅಲ್ಲಿ ಸಿಕ್ಕಿತ್ತು. ಇನ್ನು ಬೆಳಿತಾರೆ ಸರ್. ಇನ್ನ ಹೈಟ್ ಆಗುತ್ತಾ ಅಂಕಲ್ ಅದು? ಹಾಂ, ಅರ್ಜುನ ಎಷ್ಟು? ಅರ್ಜುನ 10 ಇತ್ತು ಸರ್. ಇದೀಗ 9 ಇದೆಯಾ? ಇದು 10 ಮೇಲೆ ಐತೆ. ಇನ್ನ ಹೈಟ್ ಆಗುತ್ತಂತೆ. ಹೌದಾ? ಒಟ್ನಲ್ಲಿ ಅರ್ಜುನ ಎಷ್ಟು 50-60 ಆಗಿತ್ತಾ? ಡೈಲಿ ಕೊಟ್ಬಿಡ ಡೈಲಿ ಫುಡ್ ಅಂದ್ರೆ ಮುದ್ದೆನೇ ಐತೆ. ಮುದ್ದೆ ಮಧ್ಯಾಹ್ನ ಕೊಡ್ತೀರಾ? ಇಲ್ಲ, ಈಗ ಕೊಡ್ತೀವಿ. ಈಗ ಇದೆಲ್ಲ ಕೊಟ್ಟಾದ್ಮೇಲೆ ಮುದ್ದೆ ಕೊಡ್ತೀವಿ. 25 ಕೆಜಿ ಅಲ್ಲ ಸರ್? ಹಾಂ, 25 ಕೆಜಿ ಭತ್ತ ಸರ್. ಅದು 25 ಕೆಜಿ. ಅದು ಒಂದು 6 ಮುದ್ದೆಗಳು ಇರ್ತವೆ ಈ ಸೈಜ್. ಈ ಸೈಜು? ಓಹೋ. ಅಭಿಮನ್ಯುಗೆ ಇದೆ. ಇಬ್ರಿಗೂ ಇನ್ನೇನು ನೆಕ್ಸ್ಟ್ ಅಂಬಾರಿ ಹೊರೋರು ಇವರೇ. ಆಯ್ತು, ದೇವರು ಶಕ್ತಿ ಕೊಡ್ಲಿ. ಅದು 6 ವರ್ಷ ಕಲಿಬೇಕು ಸರ್. ಅದಕ್ಕೆ ದೇವರು ಶಕ್ತಿ ಕೊಟ್ರೆ ಅದನ್ನು ಆಯ್ತು. 24 ಬಾಲ ಕಟ್ಟಾಗ್ಬಿಟ್ಟೈತೆ. ಇಲ್ಲ, ಕಾಡಾನೆ ಕಡ್ದು ಬಿಡ್ತಂತೆ. ಇವಾಗ ಕಲಿಸ್ಬೇಕು ಸರ್. ನಾವು ರಾಸಿ ಇದು ಮಾಡ್ಕೋಬೇಕು. ಭಾರಿ ಸ್ಮೂತಲ್ಲ? ಹಾಂ, ಹೆಚ್ಚಿಗೆ ಸ್ಮೂತ್ ಇದ್ರು ಸ್ವಲ್ಪ ವೇಸ್ಟೇ ಹಾಂ ಅಲ್ಲ? ಇರ್ಬೇಕು, ನಮ್ಮ ಅರ್ಜುನ ಇದ್ದಾಗ ಇರ್ಬೇಕು. ಅವನು ರಾಶು ಇದಕ್ಕೂ ಇರೋಲ್ಲ ಅಂದರೆ ಅದು ಅಷ್ಟೆಲ್ಲ ಇದೆ ಸರ್. ನಮ್ಮಲ್ಲಿ ಅಭಿಮಾನ ಬಿಟ್ಟರೆ ನಾವು ಇಲ್ಲ ರಾಶು. ಬಟ್ ಅಭಿಮಾನ ಹೈಟ್ ಇದ್ದೀರ, ಅದು ಹೊಡಿಯೋಕ್ಕಾಗ್ತದೆ. ಹೈಟ್ ಅಲ್ಲ, ಅದು ಆನೆ ಹೈಟ್ ಇಲ್ದಿದ್ರು ಎಂತ ಆದರೂ ಫೈಟ್ ಮಾಡ್ತಾರೆ. ಎಂತ ಆನೆಗಾದ್ರು ಟೆಕ್ನಿಕ್ ಜಾಸ್ತಿ, ಇದಕ್ಕೆ ಐಡಿಯಾ ಜಾಸ್ತಿ. ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಬಿಡ್ಬೇಕಂತ. ಇವೆಲ್ಲ ಹಿಂದೆ ಅದೆಲ್ಲ ಕಾರ್ಯಾಚರಣೆಗೆ ಬರ್ತೈತಿಲ್ಲ ಅರ್ಜುನ ಎಲ್ಲ.
ಕಡೆ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಲ್ಲಿ ಅಂಬಾರಿ ಹೊರ ಸ್ಟಾರ್ಟ್ ಮಾಡಿದ್ದಕ್ಕೆ ಅಂಬಾರಿ ಆನೆ ನಾನು ಇದು ಮಾಡೋಕ್ಸಲ್ಲ ಅದು ಮಾಡಿಸಲ್ಲ ಅಂತಿದ್ದ. ಇವಾಗ ನೋಡಿ ಕಾರ್ಯಾಚರಣೆಗೆ ಬರಬೇಕು ಆನೆಗಳು, ಗೊತ್ತಾಗಿರುತ್ತೆ ಯಾವ ಆನೆಗಳು ಅಷ್ಟೇ. ನಮ್ಮಲ್ಲಿ ಅಭಿಮಾನ ಬಿಟ್ಟರೆ ಯಾವ ಆನೆ ಇಲ್ಲ ಸರ್. ನೆಕ್ಸ್ಟ್ ಯಾವ ಸರ್ ತಯಾರು ಮಾಡ್ತೀರಿ? ನಾವೇ ಈಗ ಇವನ್ನೇ ತಯಾರು ಮಾಡಬೇಕು. ಭೀಮಗಳು ಮತ್ತೆ ಇದು ಮಹೇಂದ್ರ ಏಕಲವ್ಯ ಐತೆ, ಮಹೇಂದ್ರ ಐತೆ, ಸೂಪರ್ ಬಿಡಿ ಸರ್. ಅದು ಫಸ್ಟ್ ಏನೋ ಬೇರೆ ಹೆಸರು ಬೇರೆ ಐತಲ್ಲ ಅದಕ್ಕೆ. ಇದು ಅದು ಸರ್ ಅದು ಇದು ಕಟ್ಟಿದ ಅವರು ಅಲ್ಲಿ ಕಟ್ಟಿದ್ರು, ಲೋಕಲ್ ಅಲ್ಲಿ ಏನೋ ಬೇರೆ ಕಟ್ಟಿದ್ರು ಅದಕ್ಕೆ. ಅದು ಸಖತ್ ಆನೆ ಬಿಡಿ. ಬೈರ 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 ಅಂತ ಕರ್ನಿಗೆ ಏನು ಬಬ್ರುವಾನ, ಅದು ಸಖತ್ ಇದೆ, ಹೈಟ್ ಇಲ್ಲ ಅಷ್ಟೇ. ಕುಳ್ಳ ಕುಳ ಅದು ಅಭಿಮಾನ ಜೊತೆ ಅರ್ಧ ಗಂಟೆ ಹೊಡೆದಾಡಿದೆ. ಅದು ಅದು ಕೋರನೆ ಬೆಳೆದಿರೋ ಸರ್ ಅದಕ್ಕೆ ಕೋರೆ ಅಷ್ಟೇ ಸರ್, ಅದು ಬೆಳೆಯಲ್ಲ. ಹೌದಾ? ಕೋರೆ ಇಲ್ಲೋದ್ರೆ ಚೆನ್ನಾಗಿ ಕಾಣೋದು. ವರಲಕ್ಷ್ಮಿ, ಸರಳ ಅವೇ ಅದೇ ಅಂತ ಇಲ್ಲ. ತಿನ್ನ ಕೊಡ್ತಾರ? ಅಲ್ಲೂ ಕೊಡ್ತಾರೆ. ಕೊಪ್ಪದಲ್ಲೂ ಕೊಡ್ತಾರೆ? ಕೊಪ್ಪದಲ್ಲಿ ಅಂದರೆ ಅಲ್ಲೂ ಯಾರು ಹೋಗಂಗಿಲ್ಲ ಸರ್ ಅಲ್ಲಿ. ಅದು ಒಳಗಡೆ ಫಾರೆಸ್ಟ್ ಒಳಗಡೆ ಇರೋದು. ಅದು ಇದು ತಾನೆ ಚಾನಲ್ ಬ್ಯಾಕ್ ಸೈಡ್. ಒಳ್ಳೆ ಹತ್ರ ಅದೇ ತಾನೆ ಒಳ್ಳೆ ಹತ್ರ ಅದು. ಅಲ್ಲೆಲ್ಲ ಹೋಗಿ ಹೋಗಿದ್ವಿ ಸರ್, ಕೊಟ್ಟಿದ್ವಲ್ಲ? ಇಲ್ಲ ಸರ್, ಅಲ್ಲಿ ಯಾರ ಬಿಡುತ್ತೆ. ಅಲ್ಲೇ ಕುರುಡಾನೆ ಇತ್ತು ಒಂದು ರಾಮ, ಕುರುಡಾನೆ. ಅದು ಅಲ್ಲಿ ದುಬಾರೆ. ದುಬಾರೆ ನೀವು ದುಬಾರಲ್ಲಿ ಕೊಟ್ಟಿರೋದು, ಇಲ್ಲ ಇಲ್ಲ. ಒಳ್ಳೆ ಫ್ಯಾನ್ ಬೇಸ್ ಸರ್. ಭೀಮನ್ನೇ ಇಷ್ಟಪಡೋದಿಲ್ಲ, ಭೀಮಾ ಅಂತ. ಅವೆಲ್ಲ ಇಲ್ಲಿದ್ದ ಆನೆಗಳು ಅಲ್ಲಿ ಕೊಟ್ಟಿದ್ದಾರೆ, ಬಳ್ಳೆ ಕೊಟ್ಟಿದ್ದಾರೆ ಎರಡು. ಲಕ್ಷ್ಮಿ ಮತ್ತು ಮಹೇಂದ್ರ ಬಳ್ಳೆನೇ ಐತೆ. ಪ್ರಶಾಂತ್ ದುಬ್ಬಾರೆ. ಅಭಿಮನ್ಯು ಯಾವಾಗಲೂ ಹತ್ತಿರಲ್ಲ ಅಂಬಾರಿನ. ಅಭಿಮನ್ಯುನೇ ಅಂಬಾರಿ ಬರ್ತಿರೋದು. ಅದೇ ನೆಕ್ಸ್ಟ್ ಇದು ರಾಜುದು ಫೇವರೇಟ್ ಆನೆ ಅಂತಲ್ಲ ಇದೇನಾ? ರಾಜುದು ಫೇವರೇಟ್ ಆನೆ. ನಾವು ಹೆಸರು ಹಾಕಿದ್ದು ಅಷ್ಟೇ. ಹೌದಾ? ಶ್ರೀಕಂಠ ದತ್ತ ಒಡೆಯರ್ ರಾಜುದು ಫೇವರೇಟ್ ಆನೆ ಅಂತ ಏನೇನೋ ಕೊಡ್ತಾರೆ ಯೂಟ್ಯೂಬಲ್ಲಿ. ಇಲ್ಲಿಂದನೇ ಓಡಿಸಿದ್ದ ಸಾಗರಕಟ್ಟೆಗೆ ನೀವು? ನಾವು ಓಡಿಸಿದ ಆನೆ. ಹಾಂ, ಎರಡು ಆನೆ ಟಸ್ಕರ್. ಎರಡು ಫುಲ್ಲು ಹೊಳೆ ಒಳಗಡೆನೆ ಮುಳುಗೆ. ಅಂಕಲ್ ಅದ್ರೊಳಗಡೆ ಎಲ್ಲ ಹೋಗುತ್ತಲ್ಲ, ಏನು ಇದಾಗಲ್ಲ? ಈ ಜೋಡಿ ಈ ಜೋಡಿ ಇರ್ತದ? ಅದು ಇದು ಯಾರು ಇಟ್ಕೊಂಡು ಹೋಗಿದ್ದು, ಯಾರು ಇಟ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ ನಮಗೆ. ಓಡಿಸಿದ್ದಾರೆ ಫಾರೆಸ್ಟ್ ಅವರೇ ಓಡಿಸಿರೋದು, ಕಾಡಿಗೆ ಓಡಿಸಿ. ಹಾಂ, ಅವರೆಲ್ಲ ಹೇಳೋದಲ್ಲ ಅಭಿಮನ್ಯುಜು ಅಂತ. ಈ ಆನೆನೇ ಇದು ಬಂದು ನಿಮಗೆ 10.5 ಅಡಿ ಏನೋ ಬರುತ್ತೆ. ಇದು ಈ ಆನೆ ಮೈಸೂರಿಂದ ತಗೊಬಂದಿರೋ ಝೂವಿಂದ ಆನೆ ತಂದಿರೋದು. ಅದು ನೋಡಿ, ಇಲ್ಲಿ ಸಂಪೂರ್ಣ ಆನೆಗಳು ಎಲ್ಲ ಇಲ್ಲೇ ಇದೆ. ಏನಕ್ಕೆ ಅಂದರೆ ಸಂಜೆ ಟೈಮ್ ಇವಕ್ಕೆ ತಿಂಡಿ ಕೊಡಲು ಕರ್ಕೊಬರ್ತಾರೆ. ಹಾಗೆ ನಮಗೆ ಇವರು ವಿಸಿಟಿಂಗ್ ಮಾಡೋದಕ್ಕೆ ಇಲ್ಲಿ ಅನುಕೂಲವಾಗಿ ಮಾಡಿಕೊಟ್ಟವ್ರೆ.